ಬಂದಿದ್ದೀನಿ. ಇವತ್ತು ನಮ್ಮ ಮನೆಯವರು ಪನ್ನೀರ್ ಫ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಮಾಡಿ ಅಂತ ಹೇಳ್ತಿದ್ದೀನಿ. ಅನ್ನ ಸಾಂಬಾರು ಮಾಡಿದ್ದೀನಿ, ಮೊಸರು ಸಾಂಬಾರು ಮಾಡಿದ್ದೀನಿ, ಅದಕ್ಕೆ ನೆಂಚಕ್ಕೆ ಅಂತ ಪನ್ನೀರ್ ಫ್ರೈ ಮಾಡ್ತಿದ್ದೀವಿ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ರೀ ಪನ್ನೀರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಹಾಂ, ಅಲ್ಲೇ ಇದೆ. ಹೇಗೆ ಮಾಡ್ತೀರಾ? ಹಾಂ, ಅಯ್ಯೋ ರೀ, ನಾನು 2 ವರ್ಷದಿಂದ ಚಾಕು ಇಟ್ಟಿದ್ದೆ ಕಣ್ರಿ. ಎಷ್ಟು ಚೆನ್ನಾಗಿತ್ತು ನನಗದು. ಬೇರೆ ತಗೊಳ್ಳಿ. ಹಾಂ, ಹೇಗೆ ಮಾಡ್ತೀರಾ? ಹಾಂ, ಅದ್ರ ಮಧ್ಯ ಇವಳು ಬೇರೆ. ಅಪ್ಪ ನೋಡು ನಾನು ಹೇಗೆ ಬರ್ದಿದ್ದೀನಿ. ಒಂದು ಎಂ ಬರೀತಾಳೆ, ಇನ್ನು ಬರ್ತಾಳೆ, ಒಂದು ಎಂ ಬರೀತಾಳೆ, ಬರ್ತಾಳೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಫ್ರಿಜ್ಜಲ್ಲಿದೆ. ಹಾಂ, ಇದನ್ನ ಒಂದ್ಸರಿ ಲೈಟ್ ಆಗಿ ಫ್ರೈ ಮಾಡೋದು. ಹಾಕೊಂಡಿಲ್ಲ 2 ಉಪ್ಪು ಖಾರ ಹಾಕೋಣ. ಫಸ್ಟ್ ಒಂದ್ಸರಿ ಹಿಂಗೆ ಡ್ರೈ ಹಾಕೊಂಡ್ಬಿಟ್ರೆ. ಹಾಂ ಸರಿ. ನೆಕ್ಸ್ಟ್ ಖಾರ ನೀಟಾಗಿ ನೆನ್ಸ್ಕೊಳುತ್ತೆ ಅಂತ ಅಷ್ಟೇ. ಆ್ಯಕ್ಚುಲಿ ಪನ್ನೀರ್ ಫ್ರೈ ಮಾಡೋದು ನಮ್ಮ ಮನೇಲಿ ಅವರೇ ಮೊದಲೇ ಉಪ್ಪು ಖಾರ ಹಾಕಿನೇ ಎಣ್ಣೆಲಿ ಫ್ರೈ ಮಾಡೋದು. ಇವತ್ತು ಎಣ್ಣೆಲಿ ಹಾಕಿ ಹಂಗೆ ಫ್ರೈ ಮಾಡ್ತಿದ್ದಾರೆ. ನಾನು ಅದಕ್ಕೆ ಉಪ್ಪು ಖಾರ ಹಾಕ್ಬೇಕಲ್ವೇನ್ರಿ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಖಾರ ಅಂಟ್ಕೋಬೇಕಲ್ವಾ, ಅದಕ್ಕೆ ಫಸ್ಟು ಫ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ಉಪ್ಪು ಖಾರ ಹಾಕಿನೇ ಅವರು ಎಣ್ಣೆಲಿ ಫ್ರೈ ಮಾಡೋದು. ಈ ಸಲನೇ ಈ ಥರ ಮಾಡ್ತಿರೋದು. ಆದರೂ ಅವ್ರಿಗೆ ಹೇಗೆ ಮಾಡಿದ್ರೂ ಅಡುಗೆ ಚೆನ್ನಾಗೇ ಬರುತ್ತೆ. ಇದು ಅಂತ ಅಲ್ಲ, ಎಲ್ಲ ಥರ ಅಡುಗೆ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ನಾವು ಹೆಂಗಸರು ಮಾಡೋ ಅಡುಗೆ ಆ ಥರ ಟೇಸ್ಟ್ ಬರಲ್ಲ. ಹಾಂ, ಓಕೆ. ನೆಕ್ಸ್ಟ್ ಆದಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕೋ ಒಂಚೂರು. ಏನು ಮಗಳೇ ಅದೇನು ಎಮ್ಮ ಅದು ಅವತಾರ? ಈ ಥರ ಎಮ್ಮ ಬರೆಯೋದು. ಹೋಗಿ ರೇಸ್ ಮಾಡು. ಓವನಲ್ಲಿ ಟ್ರಾನ್ಸ್ಫರ್ ಮಾಡಿ. ಫೈವ್ ಮಿನಿಟ್ಸ್ ಹಿಂಗೆ ಫ್ರೈ ಮಾಡಿದ್ರೆ ಸಾಕು, ರೆಡಿ. ತಿನ್ಬೋದು. ನನ್ನ ಮಗಳು ಹೋಮ್ವರ್ಕ್ ಮಾಡ್ತಿದ್ದಾಳೆ.
ಈಗ ಎಲ್ಲ ಬರ್ದ್ಬಿಟ್ಟು ಇಷ್ಟೆಲ್ಲ ಬರ್ತಿರ್ಗ ಗೀಚಾ ಕಳ್ಸಿದ್ಯಲ್ಲ ರಬ್ಬರಲ್ಲಿ. ಹಾ ಇದು ನೋಡಿ, ಏನಕ್ಕೆ ಇದು ಇಲ್ಲೆಲ್ಲ ಯಾಕೆ ಗೀಚಿದ್ಯಾ? ಹಾ ಕೊಡು ರಬ್ಬರ್. ಆಟ ಆಡಿರೋದು. ಬರೀ ಗೀಚಿ ಸುಮ್ಮನೆ ಎಲ್ಲ ಫಸ್ಟ್ ಬರಬೇಕು. ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ಎಲ್ಲ ಇಷ್ಟು ಬರೀತ್ಯಾ, ಮಾಡೋ ಕೆಲಸ ಇಲ್ಲ. ನನ್ನ ಮಗ ಮಲಗಿದ್ದಾನೆ, ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ, ಕೋಲ್ಡು ಕಾಫ್ ಆಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನು ಕುಣಿಬೇಕಿತ್ತು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದಲ್ಲ ಅಡುಗೆ ಮನೆಯಿಂದ ಹಾಲಿಂದ ಅಡುಗೆ ಮನೆಗೆ. ನಮ್ಗೆ ಅಡುಗೆ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ. ಅವಾಗ ಹುಷಾರಿಲ್ಲದ ಅನ್ನೋ ಕಾರಣಕ್ಕೆ ಮಲಗಿದ್ದಾನೆ ಅಷ್ಟೇ ಅವನು. ಇಲ್ಲ, ಇನ್ನೂ ಒಂದಿದೆ, 27, 28 ನಂಬರ್ಸ್ ಬರೀಬೇಕು. ಕೊಂಡು ಬರೋಣ ಓವನಲ್ಲಿ. ಮೊಸರು ಸಾಂಬಾರಿಗೆ ಈ ಗೊಜ್ಜನ್ನ ಮೊಸರು ಹಾಕಿ ಕಲಿಸ್ಕೊಂಡು ಅನ್ನ ಮಾಡಿದ್ದೀನಿ. ಮೊಸರು ಕಲಿಸ್ಬಿಟ್ಟು ಅನ್ನದ ಜೊತೆಗೆ ಪನ್ನೀರ್ ಫ್ರೈ. ಆಗಿದೆ ನೋಡಿ. ಹಾಂ, ಇಷ್ಟೇ. ಓಕೆವಾ? ಇದು ಮಕ್ಕಳು ತಿನ್ಬೋದು. ಯಾಕಂದ್ರೆ ಖಾರ ಕಡಿಮೆ ಇರುತ್ತೆ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಬಟ್ ಓವನ್ಲೇ ಮಾಡ್ಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ನಿಮ್ಮ ಮಾಮೂಲು ತವಾದಲ್ಲೂ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಡ್ರೈ ಬರುತ್ತೆ. ಸ್ವಲ್ಪ ನನಗೆ ಗ್ರೇವಿ ಥರ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಬಿಟ್ಟು ಒಂಚೂರು ಲೈಟಾಗಿ ಗ್ರೇವಿ ಇರಲಿ ಅನ್ನೋದಕ್ಕೋಸ್ಕರ ಮಾಡಿ. ನೋಡಿ, ನನ್ನ ಮಗ ಇವಾಗ ಇದು ಹೇಳ್ತಿದ್ದಾನೆ. ನನ್ನ ಮಗಳಿಗೆ ಅವ್ರ ತಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನು ಎದ್ದ ತಕ್ಷಣ ಇವಳು ಮುತ್ತು ಕೊಡಲೇಬೇಕು. ಅವನು ಯಾಕೋ ತಳ್ಬಿಟ್ಟು ಬಂದ್ಬಿಟ್ಟ. ಏನಪ್ಪ ಏನಿಲ್ಲ ಕಂದ. ನೋಡಿ ಹಿಂಗೆ ನನ್ನ ಮಗ. ಹಾಂ, ನೀನು ಇದೆಯಾ ಬಾರಿ ಅಂದರೆ ಹೊಡೋಯ್ತಲ್ಲ ನನಗೆ. ಚಡ್ಡಿಯಲ್ಲೇ ಚಡ್ಡಿಯ ಪ್ಯಾಂಟಲ್ಲಿ ಪ್ಯಾಂಟ್ ಹಾಕೊಂಡು ಹಂಗಿದ್ಯಾ? ಏನಪ್ಪ ಕಂದಮ್ಮ, ಯಾಕವ್ವ ಈಗ ಇದ್ದಿದ್ದು ಹೇಳ್ತಿದ್ದೆ? ಇಲ್ಲ ಮನೆ ಅಮ್ಮ ಬೇಕಾ? ಅಮ್ಮ ಎಲ್ಲ ಆಯ್ತು. ಹೋಗಲ್ಲ ಆಯ್ತು ನೋಡಮ್ಮ. ನೋಡಲ್ಲಿ ಅಮ್ಮ, ಹೋಗು ಹೋಗು, ಹೋಗಲ್ಲ ಅಮ್ಮ. ಬಂದ ನೋಡ ನಿನ್ ಮಗ. ಮೊಸರು ಸಾಂಬಾರು ಇರ್ತೈತಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಈ ಸಾಂಬಾರು. ಹೌದೇನ್ರಿ? ಇದೆಯಾ ಸೀರೆ? ಇವಳಿಗೆ ಏನ್ ಕಂಡ್ರು ವೇಲ್ ಸಿಕ್ಕಿದ್ರು ಸೀರೆ ಉಟ್ಕೊಳ್ಳೋದೆ, ರೊಪ್ಪು ಸಿಕ್ಕಿದ್ರು ಸೀರೆ ಉಟ್ಕೊಳ್ಳೋದು. ಅವಳಿಗೆ ಸೀರೆ ಉಟ್ಕೊಳ್ಳೋದೇ ಸಿಕ್ಕಾಪಟ್ಟೆ ಆಸೆ. ಅವಳು ಹುಟ್ಟಿರೋದೇ ಹೆಣ್ಣಾಗ್ರೇ. ಹೆಣ್ಣು ಅಂದಮೇಲೆ ಸೀರೆ, ಬಳೆ, ಹೂವ ಎಲ್ಲ ಆಸೆ ಆಸೆ. ಹೌದಾ ಚಿನ್ನಿ? ನಿಂಗೆ ಇಷ್ಟನಾ ಸೀರೆ ಅಂದ್ರೆ? ಎಷ್ಟು ಇಷ್ಟ? ಇಷ್ಟನಾ? ಊಟ ನೀನು ಊಟ ಮಾಡ್ತೀಯಾ? ಗುಂಡಡಿ ನೀನು ಊಟ ಮಾಡ್ತೀಯಾ? ಇವರು ಬೇಡ ಅನ್ನೋದೇ, ಇವ್ರಿಗೂ ಅಷ್ಟೇ. ಊಟ ಅಂದ್ರೆ ಹಿಂದೆನೆ ನನ್ನ ಮನೆ ಮಕ್ಕಳು ಇಬ್ರು ಊಟ ಬೇಡವಂತೆ, ಅದೇ ಸ್ನ್ಯಾಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್, ಎಲ್ಲರಿಗೂ ಗುಡ್ ನೈಟ್.